ರಾಜ್ಯದ ಅಲ್ಲಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಪ್ರತಿಭಟನೆ ಅಂತಂದ್ರೆ ಹಕ್ಕೊತ್ತಾಯ, ಒತ್ತಡ ಹಾಕುವಂತ ಪ್ರಯತ್ನ. ಮತ್ತು ನಮ್ಮ ನಾಯಕರು ಏನು ಮಾಡಿದ್ರು ಅಂತ ಅವರ ಬೆಂಬಲಿಗರು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಮಂತ್ರಿ ಆಗಬೇಕು ಮಂತ್ರಿ ಆಗಬೇಕು ಅಂತ. ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ, ಬೇರೆ ಬೇರೆ ಶಾಸಕರ ಪರವಾಗಿ ಸಚಿವರಾಗಬೇಕು ಅನ್ನುವಂಥ ಒತ್ತಡವನ್ನು ಸೃಷ್ಟಿಸೋ ಪ್ರಯತ್ನಗಳಾಗ್ತಾ ಇರೋದು. ಹಿರಿಯ ಶಾಸಕರ ಪೈಕಿ ರೋಣಾದ ಎಂಎಲ್ಎ GS ಪಾಟೀಲ್ ಅವರು ಕೂಡ ಒಬ್ಬರು. ಅವರು ಸಚಿವರಾಗಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಅವರ ಬೆಂಬಲಿಗರು ಸದ್ಯ ದೇವರ ಮೊರೆ ಹೋಗ್ತಾ ಇದ್ದಾರೆ, ಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕಾಗಿ. ಪಾದಯಾತ್ರೆಯನ್ನು ಮಾಡೋ ಮುಖಾಂತರ, ಸಿದ್ಧಗಂಗಾ ಮಠಕ್ಕೆ ಪಾದಯಾತ್ರೆಯನ್ನು ಮಾಡೋ ಮುಖಾಂತರ ಒತ್ತಡ ಹೇರಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಮಂತ್ರಿ ಆಗಬೇಕು ಅಂತ. ಇವತ್ತು ಮತ್ತು ನಾಳೆ 2 ದಿನ ಪಾದಯಾತ್ರೆ, 2,000 ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದೆ. GS ಪಾಟೀಲ್ ಮಂತ್ರಿ ಆಗಬೇಕು ಅನ್ನೋ ಒತ್ತಡವನ್ನು ಹಾಕಿ ದೇವರ ಮೊರೆ ಹೋಗಿರೋದು. ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಒತ್ತಡಗಳನ್ನು ಹಾಕಿದ್ದಾರೆ. ಕೈಗೊಂಡಂತ ಈ ಒಂದು ಪಾದಯಾತ್ರೆ ಇವತ್ತು ಅವರ ಏನು ಸಂಕಲ್ಪ ಇತ್ತು, ನಮ್ಮ ಈ ಸಿದ್ಧಗಂಗಾ ಮಠದಿಂದ ಫ್ರೀಡಂ ಪಾರ್ಕ್ವರೆಗೂ ನಡೆದುಕೊಂಡು ಹೋಗಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಒಂದು ಹಕ್ಕನ್ನು ಇದು ಮಾಡ್ತಕ್ಕಂಥದ್ದು, ಅವರಿಗೆ ಮನವಿಯನ್ನು ಸಲ್ಲಿಸಿ ನಮ್ಮ GS ಪಾಟೀಲ್ ಸಾಹೇಬರಿಗೆ ಅವರ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವರನ್ನಾಗಿ ಮಾಡಬೇಕನ್ನೋದು ಆಸೆ ಎಲ್ಲ ನಮ್ಮ GS ಪಾಟೀಲ್ ಸಾಹೇಬ್ರ ಅಭಿಮಾನಿಗಳದ ಒಂದು ಒತ್ತಾಯ ಇದೆ. ಇವತ್ತು 2 ದಿವಸ ಇದೆ. ಇವತ್ತು ಹೋಗಿ ಮತ್ತು ನೆಲಮಂಗಲದಲ್ಲಿ ಹಾಲ್ಟ್ ಮಾಡಿ ಮತ್ತು ನೆಲಮಂಗಲದಿಂದ ನಾಳೆ ಫ್ರೀಡಂ ಪಾರ್ಕ್ವರೆಗೂ ಹೋಗ್ತಕ್ಕಂಥದ್ದು ಒಂದು ಎಲ್ಲ ಕಾರ್ಯವನ್ನು ರೂಪವನ್ನು ಎಲ್ಲ ಮಾಡಿದ್ದಾರೆ. ರಾಜ್ಯದ ಅಲ್ಲಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಪ್ರತಿಭಟನೆ ಅಂತಂದ್ರೆ ಹಕ್ಕೊತ್ತಾಯ, ಒತ್ತಡ ಹಾಕುವಂತ ಪ್ರಯತ್ನ. ಮತ್ತು ನಮ್ಮ ನಾಯಕರು ಏನು ಮಾಡಿದ್ರು ಅಂತ ಅವರ ಬೆಂಬಲಿಗರು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಮಂತ್ರಿ ಆಗಬೇಕು ಮಂತ್ರಿ ಆಗಬೇಕು ಅಂತ. ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ, ಬೇರೆ ಬೇರೆ ಶಾಸಕರ ಪರವಾಗಿ ಸಚಿವರಾಗಬೇಕು ಅನ್ನುವಂಥ ಒತ್ತಡವನ್ನು ಸೃಷ್ಟಿಸೋ ಪ್ರಯತ್ನಗಳಾಗ್ತಾ ಇರೋದು. ಹಿರಿಯ ಶಾಸಕರ ಪೈಕಿ ರೋಣಾದ ಎಂಎಲ್ಎ GS ಪಾಟೀಲ್ ಅವರು ಕೂಡ ಒಬ್ಬರು. ಅವರು ಸಚಿವರಾಗಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಅವರ ಬೆಂಬಲಿಗರು ಸದ್ಯ ದೇವರ ಮೊರೆ ಹೋಗ್ತಾ ಇದ್ದಾರೆ, ಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕಾಗಿ. ಪಾದಯಾತ್ರೆಯನ್ನು ಮಾಡೋ ಮುಖಾಂತರ, ಸಿದ್ಧಗಂಗಾ ಮಠಕ್ಕೆ ಪಾದಯಾತ್ರೆಯನ್ನು ಮಾಡೋ ಮುಖಾಂತರ ಒತ್ತಡ ಹೇರಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಮಂತ್ರಿ ಆಗಬೇಕು ಅಂತ. ಇವತ್ತು ಮತ್ತು ನಾಳೆ 2 ದಿನ ಪಾದಯಾತ್ರೆ, 2,000 ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದೆ. GS ಪಾಟೀಲ್ ಮಂತ್ರಿ ಆಗಬೇಕು ಅನ್ನೋ ಒತ್ತಡವನ್ನು ಹಾಕಿ ದೇವರ ಮೊರೆ ಹೋಗಿರೋದು. ಪ್ರತಿಭಟನೆಗಳನ್ನು ಮಾಡಿದ್ದಾರೆ, ಒತ್ತಡಗಳನ್ನು ಹಾಕಿದ್ದಾರೆ. ಕೈಗೊಂಡಂತ ಈ ಒಂದು ಪಾದಯಾತ್ರೆ ಇವತ್ತು ಅವರ ಏನು ಸಂಕಲ್ಪ ಇತ್ತು, ನಮ್ಮ ಈ ಸಿದ್ಧಗಂಗಾ ಮಠದಿಂದ ಫ್ರೀಡಂ ಪಾರ್ಕ್ವರೆಗೂ ನಡೆದುಕೊಂಡು ಹೋಗಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಒಂದು ಹಕ್ಕನ್ನು ಇದು ಮಾಡ್ತಕ್ಕಂಥದ್ದು, ಅವರಿಗೆ ಮನವಿಯನ್ನು ಸಲ್ಲಿಸಿ ನಮ್ಮ GS ಪಾಟೀಲ್ ಸಾಹೇಬರಿಗೆ ಅವರ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವರನ್ನಾಗಿ ಮಾಡಬೇಕನ್ನೋದು ಆಸೆ ಎಲ್ಲ ನಮ್ಮ GS ಪಾಟೀಲ್ ಸಾಹೇಬ್ರ ಅಭಿಮಾನಿಗಳದ ಒಂದು ಒತ್ತಾಯ ಇದೆ. ಇವತ್ತು 2 ದಿವಸ ಇದೆ. ಇವತ್ತು ಹೋಗಿ ಮತ್ತು ನೆಲಮಂಗಲದಲ್ಲಿ ಹಾಲ್ಟ್ ಮಾಡಿ ಮತ್ತು ನೆಲಮಂಗಲದಿಂದ ನಾಳೆ ಫ್ರೀಡಂ ಪಾರ್ಕ್ವರೆಗೂ ಹೋಗ್ತಕ್ಕಂಥದ್ದು ಒಂದು ಎಲ್ಲ ಕಾರ್ಯವನ್ನು ರೂಪವನ್ನು ಎಲ್ಲ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.